ಎಲ್ಲರಿಗೂ ನಮಸ್ಕಾರ. ಭಾರತ ಹಬ್ಬಗಳ ನಾಡು. ಭಾರತ ವಿಶ್ವಪ್ರಸಿದ್ಧವಾಗಲು ಭಾರತದ ಸಂಸ್ಕೃತಿಯೂ ಒಂದು ಕಾರಣ. ಶ್ರಾವಣ ಮಾಸದ ಪೌರ್ಣಮಿಯಂದು ಆಚರಿಸುವಂತಹ ಅಣ್ಣ ತಂಗಿಯರು ಅಥವಾ ರಕ್ಷಾಬಂಧನದ ಮಂಗಳ ಶುಭಾಶಯಗಳು. ರಕ್ಷಾಬಂಧನದ ಪೌರಾಣಿಕ ಮಹತ್ವವನ್ನು ಹಂಚಿಕೊಳ್ತಾ ಇದ್ದೇನೆ. ಕೃಷ್ಣನು ಸುದರ್ಶನ ಚಕ್ರವನ್ನು ಬಳಸಿದಾಗ ಆಗುವಂಥ ಗಾಯಕ್ಕೆ ದ್ರೌಪದಿಯು ತನ್ನ ಸೀರೆಯ ಹಂಚನ್ನು ಹರಿದು ಕೃಷ್ಣನ ಕೈಗೆ ಕಟ್ಟುತ್ತಾಳೆ. ಆಗ ಕೃಷ್ಣ, ನಿನ್ನ ಕಷ್ಟಕಾಲದಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ವರವನ್ನು ಕೊಡುತ್ತಾನೆ. ದ್ರೌಪದಿಯು ಕಷ್ಟದಲ್ಲಿದ್ದಾಗ ದುಶ್ಯಾಸನು ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಕೃಷ್ಣನು ಆಕೆಯ ನೆರವಿಗೆ ಬಂದು ದ್ರೌಪದಿಯ ಸೀರೆಯೇ ಅಕ್ಷಯವಾಗುತ್ತದೆ. ಆ ಮೂಲಕ ಅಣ್ಣ ತಂಗಿಯರ ನಂಬಿಕೆ ಮತ್ತು ಅಣ್ಣ ತಂಗಿಯರ ಬಾಂಧವ್ಯ ನಮಗೆ ವ್ಯಕ್ತವಾಗುತ್ತದೆ. ಅದೇ ರೀತಿ ಬಲಿಚಕ್ರವರ್ತಿಯು ಬೃಹತ್ ಯಾಗವನ್ನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಮಹಾವಿಷ್ಣುವನ್ನು ಬಲಿಚಕ್ರವರ್ತಿಯು ಯಾಗದಲ್ಲಿ ಒಲಿಸಿಕೊಂಡಿರುತ್ತಾನೆ. ಹಲವು ವರ್ಷಗಳ ಕಾಲ ಬಲಿಚಕ್ರವರ್ತಿಯು ಮಹಾವಿಷ್ಣುವನ್ನು ಒಲಿಸಿಕೊಂಡಾಗ ಮಹಾಲಕ್ಷ್ಮಿಯು ಬಂದು ಬಲಿಚಕ್ರವರ್ತಿಗೆ ರಕ್ಷೆಯನ್ನ ಕಟ್ಟುವ ಮೂಲಕ ಅಣ್ಣ ತಂಗಿಯ ವರವನ್ನ ಕೇಳ್ತಾಳೆ. ಆ ಮೂಲಕ ಬಲಿಚಕ್ರವರ್ತಿಯು ಮಹಾವಿಷ್ಣುವನ್ನು ಲಕ್ಷ್ಮಿಯ ಜೊತೆಗೆ ಕಳಿಸಿಕೊಡುತ್ತಾನೆ. ಮತ್ತೊಂದು ಪುರಾಣದ ಐತಿಹ್ಯವೆಂದರೆ ಯಮಧರ್ಮರಾಯ ಮತ್ತು ಯಮುನಾ ನದಿ, ಇವರಿಬ್ಬರು ಅಣ್ಣ ತಂಗಿಯರು. ಯಮಧರ್ಮರಾಯ ಮತ್ತು ಯಮುನಾ ನದಿ ಇವರಿಬ್ಬರು ಅಣ್ಣ ತಂಗಿಯರು ಬಹಳ ವರ್ಷಗಳು ದೂರ ಇರ್ತಾರೆ. ಅಣ್ಣನನ್ನ ನೋಡಬೇಕು ಅಂತ ಹೇಳಿ ಯಮುನಾ ನದಿ ಯಮಧರ್ಮರಾಯನನ್ನ ಕರೆಯುತ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಅಣ್ಣನಿಗೆ ರಕ್ಷಣೆಯಾಗಿ ರಕ್ಷೆಯನ್ನ ಸಿದ್ಧಪಡಿಸಿ ಯಮುನಾ ದೇವಿಯು ಅಣ್ಣನಾದ ಧರ್ಮರಾಯನಿಗೆ ಕಟ್ಟುತ್ತಾಳೆ. ಇನ್ನು ಇತಿಹಾಸದಲ್ಲಿ ಅಲೆಕ್ಸಾಂಡರ್ನು ಪೌರನಿಂದ ಸೋಲನ್ನ ಅನುಭವಿಸ್ತಾನೆ. ಆ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಪತ್ನಿ ಬಂದು ಪುರುವಿಗೆ ರಕ್ಷೆಯನ್ನ ಕಟ್ಟುವ ಮೂಲಕ ತನ್ನ ಪತಿಯನ್ನ ಯುದ್ಧದಲ್ಲಿ ಸೋಲಿಸಬೇಡ ಅಂತ ಹೇಳ್ತಾನೆ. ಈ ಮೂಲಕ ಇಂತಹ ನೂರಾರು ಕಥೆಗಳು ನಮ್ಮ ಪುರಾಣದಲ್ಲಿ ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ಇದೆ. ಅಣ್ಣ ತಂಗಿ ಅನ್ನೋದು ಕೇವಲ ಒಂದು ಸಂಬಂಧವಲ್ಲ, ಸಂಬಂಧದವರೆಗೆ ನಂಬಿಕೆ ಮತ್ತು ಅವರಲ್ಲಿರ್ತಕ್ಕಂಥ ಅಚಲವಾದಂಥ ವಿಶ್ವಾಸವೇ ಅಣ್ಣ ತಂಗಿಯರ ಹಬ್ಬ.